ಕೋರಿಯನ್ ಮ್ಯಾಗಿನ ನಾನು ಎಷ್ಟೊತ್ತಾಯ್ತು ಇತ್ತು ಗೊತ್ತಾ ಬೇಯಿಸೋಕ್ಕೆ, ಅದು ಇನ್ನೂ ಬೆಂದಿಲ್ಲ. ಅಮ್ಮ ದೇವ್ರೆ, ಇದು ಎಷ್ಟೊತ್ತಾದರೂ ಬೇಯ್ತಾ ಇಲ್ಲ. ನನಗೆ ಗೊತ್ತಿಲ್ಲ, ಮೇ ಬಿ ಎಷ್ಟೊತ್ತು ಕೊಟ್ಟಿರ್ಬೋದು, ಎಷ್ಟು ನಿಮಿಷ ಕೊಟ್ಟಿದ್ದಾರೆ ಏನು ಎತ್ತ ಅಂತ. ಹಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ತಮ್ಮನೇಲಿ ನೋಡಿ ಆಲ್ರೆಡಿ ಗೊತ್ತಾಗಿರುತ್ತೆ ನಿಮಗೆ ಏನು ವೀಡಿಯೋ ಇದು ಅಂತ. ಸೊ ಆದರೂ ಒಂದು ಸಲ ಹೇಳ್ತೀನಿ. ಸೊ ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಕೋರಿಯನ್ ಮ್ಯಾಗಿ ಅಂತ. ಇದು ನಾನು ಯಾವತ್ತೂ ನನ್ನ ಲೈಫಲ್ಲಿ ಯಾವತ್ತೂ ಕೋರಿಯನ್ ಮ್ಯಾಗಿನ ಟ್ರೈ ಮಾಡೋಕ್ಕೆ ಹೋಗಿಲ್ಲ. ಸೊ ಅದಕ್ಕೋಸ್ಕರ ಇವತ್ತು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಈ ಮ್ಯಾಗಿನ ತೊಗೊಂಬಂದಿದ್ದೀನಿ. ಇದು ತುಂಬ ಏನೋ ಸ್ಪೈಸಿ ಎಲ್ಲ ತೋರಿಸ್ತಾ ಇದ್ದಾರೆ, ನನಗೆ ಗೊತ್ತಿಲ್ಲ, ಮೇ ಬಿ ಸ್ಪೈಸಿ ಇದೆಯೋ ಇಲ್ವೋ, ಐ ಡೋಂಟ್ ನೋ. ಓಕೆ, ಸೊ ಆಲ್ರೆಡಿ ನಮ್ಮ ಮನೆಯಲ್ಲಿ ಯೂಸ್ ಮಾಡುವಂತಹ ಮ್ಯಾಗಿ ತೋರಿಸ್ತೀನಿ. ಇದೇ ಮ್ಯಾಗಿ ನಾನು ಯೂಸ್ ಮಾಡೋದು. ಸೊ ಇದೊಂದು ತೊಗೊಂಬಂದಿದ್ದೀನಿ, ಇವೆರಡು ಯೂಸ್ ಮಾಡಿ ತೋರಿಸ್ತೀನಿ. ಸೊ ಇವಾಗ ಇದನ್ನು ಟೇಸ್ಟ್ ಮಾಡಿಬಿಟ್ಟು ಯಾವ ಥರ ಸ್ಪೈಸಿ ಇದೆಯೋ ಅಥವಾ ಇಲ್ವೋ, ಸೊ ಈ ನಾಟಕಗಳನ್ನ ಮಾಡ್ತಾರೋ ಹೇಳ್ತೀನಿ. ಸೊ ಆ್ಯಕ್ಚುಲಿ ಇದು ಕೋರಿಯನ್ ಮ್ಯಾಗಿನೇ. ಸೊ ಸರ್ಚ್ ಮಾಡಿಬಿಟ್ಟು ತೊಗೊಂಡ್ಬಿಟ್ಟು ಬಂದಿದ್ದೀನಿ. ಸೊ ನಾನು ಇಲ್ಲಿ ವಾಟರ್ ಇಟ್ಟಿದ್ದೀನಿ ಆಲ್ರೆಡಿ. ಇದು ಕಾಯ್ತಾ ಇದೆ. ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ತೀನಿ, ಯಾಕೆಂದರೆ ನಂಗೆ ಸಾಲ್ಟ್ ಇಲ್ಲ ಅಂದರೆ ತಿನ್ನೋಕ್ಕಾಗಲ್ಲ. ಸೊ ಅದಕ್ಕೆ ಸೊ ಫೈನಲಿ ಕವರ್ ಕಟ್ ಮಾಡಿದೆ. ಸೊ ಕಟ್ ಮಾಡಿಬಿಟ್ಟು ಅದು ಅಲ್ಲಿ ಮಾತಾಡೋದಕ್ಕಾಗಲಿಲ್ಲ, ಬಿಕಾಸ್ ಹೊರ್ಗಡೆ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು ಬಿಲ್ಡಿಂಗ್ದು. ಸೊ ಅದಕ್ಕೆ ಸೌಂಡ್ ಇತ್ತು. ಸೊ ಅದು 2 ಪ್ಯಾಕ್ ಕೊಟ್ಟಿದ್ರು. ಸಾರಿ, ಒಂದು ಅದು ತೋರಿಸ್ತಾ ಇದ್ದೀನಲ್ಲ, ಆಯಿಲಿ ಇತ್ತು ಅದರಲ್ಲಿ. ಸೊ ರೆಡ್ ಚಿಲ್ಲಿ ಆಯಿಲ್ದು. ಇದು ಅದರಲ್ಲೇನೋ ಪೌಡರ್ ಇತ್ತು, ಅದರಲ್ಲೆಲ್ಲ ರೆಡ್ ಚಿಲ್ಲೀಸ್ ಇತ್ತು. ಸೊ ಅದೊಂದು, ಇದು ಪ್ಯಾಕ್ ಬಂದ್ಬಿಟ್ಟು. ಸೊ ಇದನ್ನ ಫೈನಲಿ ಓಪನ್ ಮಾಡಿಬಿಟ್ಟು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದರೊಳಗಡೆ ಇದು ಬ್ಯಾಕ್ ಸೈಡ್ದು ಏನೇನು ಕೊಟ್ಟಿರ್ತಾರೆ, ಅದರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಇರುತ್ತೆ, ಸೊ ಅದು ಸ್ಪೈಸಸ್ ಎಲ್ಲ ಏನೇನಿರುತ್ತೆ ಅಂತ ಹೇಳ್ಬಿಟ್ಟು ಇದು ಪ್ಯಾಕಲ್ಲಿ. ಸೊ ಅದಕ್ಕೆ ತೋರಿಸ್ದೆ. ಸೊ ಫೈನಲಿ ಈ ಥರ ಇರುತ್ತೆ ಒಳಗಡೆ. ಅಷ್ಟೊಂದೇನು ಸ್ಪೈಸಿ ಅಂತ ಅನಿಸಿಲ್ಲ, ಚಿಕ್ಕ ಮಕ್ಳಿಗೆ ಮೇ ಬಿ ಅನ್ನಿಸ್ಬೋದು. ಫೈನಲಿ ಎಲ್ಲ ಹಾಕ್ತೆ ಪೌಡರ್ ಹಾಕ್ಬಿಟ್ಟು ನಾನಿವಾಗ ನೆಕ್ಸ್ಟು ಆಯಿಲ್ನ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಸೊ ಅದು ಆಯಿಲ್ ಅಷ್ಟೇ, ಏನು ಅಂದರೆ ಅದು ಫೋಟೋದಲ್ಲಿ ಯಾವ ಥರ ವಾಲ್ಪರಲ್ಲಿರುತ್ತೆ ಅದನ್ನ ಅದೇ ಥರ ತೋರಿಸ್ಬೇಕಲ್ವ. ಸೊ ಹಂಗಾಗಿ ಆಯಿಲ್ ಕೊಟ್ಟಿರ್ತಾರೆ. ಸೊ ಅದನ್ನ ನಾನು ಟೇಸ್ಟ್ ಮಾಡಿ ನೋಡಿಲ್ಲ. ಸೊ ಹಾಗೆ ಹಾಕಿದೆ. ಸೊ ಅದನ್ನು ಸ್ಪೈಸಿ ಆಯಿಲ್ ಅಂತ ಅಂದ್ಕೊತೀನಿ, ಮೇ ಬಿ. ಸೊ ಅಯ್ಯೋ ಸ್ವಲ್ಪ ಚೆಲ್ಲೋಯ್ತು. ಸೊ ಇಟ್ಸ್ ಓಕೆ, ಫೈನಲಿ ಆಗಿದೆ. ಸೊ ನಾನು ಇನ್ನೊಂದು ಹೇಳಬೇಕು, ಹೊರಗಡೆ ಯಾಕೆ ವೀಡಿಯೋ ಮಾಡ್ತೀನಿ ಅಂದರೆ, ನಾನು ವೀಡಿಯೋ ಮಾಡಿದಾಗ 5:50 ಟೈಮ್. ಸೊ ಕತ್ಲೆ ಕಾಣಿಸ್ತಾ ಇತ್ತು, ಅದಕ್ಕೋಸ್ಕರ ನಾನು ಹೊರಗಡೆ ಬೆಳಕು ಚೆನ್ನಾಗಿತ್ತು ಅಂತ ಅಲ್ಲಿ ವೀಡಿಯೋ ಮಾಡ್ತಾಯಿದ್ದೆ ಅಷ್ಟೇ. ಯಾರು ಏನೋ ಅಂದ್ಕೋಬೇಡಿ. ಸೊ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಲ್ಲಿ ವೀಡಿಯೋ ಮಾಡಿದೆ, ಕ್ಲಿಯರಿಟಿ ಕಾಣಿಸುತ್ತೆ ಅಂತ. ಸೊ ನೆಕ್ಸ್ಟ್ ಫೈನಲ್ ನೂಡಲ್ಸ್ ಹಾಕ್ತಾಯಿದ್ದೀನಿ. ಸೊ ಅದಕ್ಕೆ ಸೊ ನೂಡಲ್ಸ್ ಹಾಕ್ಬಿಟ್ಟು, ಸೊ ಅದು ಎಷ್ಟೊಂದು ಟೈಮ್ ತಗೋತು ಅಂದರೆ ನಿಜ ಸೀರಿಯಸ್ಲಿ ಒಂದು 20 to 25 ಮಿನಿಟ್ಸ್ ತೊಗೊಂಡಿದೆ ಟೈಮು ಅದು ಬೇಯೋಕ್ಕೆ. ಈ ನಾರ್ಮಲ್ ಮ್ಯಾಗಿ ಒಂದು 10 ನಿಮಿಷ ತೊಗೊಳುತ್ತೆ, ಬಟ್ ಇದು 25 ಮಿನಿಟ್ಸ್. ಗೈಸ್ ಏನು ಗೊತ್ತಾ, ಕೋರಿಯನ್ ಮ್ಯಾಗಿನ ನಾನು ಎಷ್ಟೊತ್ತಾಯ್ತು ಇತ್ತು ಗೊತ್ತಾ ಬೇಯಿಸೋಕ್ಕೆ, ಅದು ಇನ್ನೂ ಬೆಂದಿಲ್ಲ. ಅಮ್ಮ ದೇವ್ರೆ, ಅದಿನ್ನೂ ಬೆಂದಿಲ್ಲ, ಬೇಯ್ತಾ ಇದೆ. ಮಿನಿಮಮ್ 10 ನಿಮಿಷದ ಮೇಲೆ ಆಯಿತು ಅಂತ ಅಂದ್ಕೊತೀನಿ. ಅದನ್ನು ಬೇಯೋದಕ್ಕಿಟ್ಟು 10 ಮಿನಿಟ್ಸ್ ಮೇಲೇ ಆಗಿದೆ. ಸೊ ತೋರಿಸ್ತೀನಿ, ಅದು ಬೇಯ್ತಾ ಇದೆ, ಇನ್ನೂ ಒಂದೇ ಒಂಚೂರು ಅಲ್ಲಾಡಿಲ್ಲ. ಆ್ಯಂಡ್ ಇದು ಬಂದ್ಬಿಟ್ಟು ನಮ್ಮ ಚಿನ್ನು ಅದೇನಾದ್ರು ಇನ್ ಕೇಸ್ ಖಾರ ಇತ್ತು ಅಂದರೆ ತಿನ್ನಲ್ಲ. ಸೊ ಅದಕ್ಕೋಸ್ಕರ ಅವನಿಗೆ ನಾರ್ಮಲ್ ಮ್ಯಾಗಿ ಮಾಡ್ತಾಯಿದ್ದೀನಿ ಅಷ್ಟೇ. ಇದು ಎಷ್ಟೊತ್ತಾದರೂ ಬೇಯ್ತಾ ಇಲ್ಲ, ನನಗೆ ಗೊತ್ತಿಲ್ಲ, ಮೇ ಬಿ ಎಷ್ಟೊತ್ತು ಕೊಟ್ಟಿರ್ಬೋದು, ಎಷ್ಟು ನಿಮಿಷ ಕೊಟ್ಟಿದ್ದಾರೆ ಏನು ಎತ್ತ ಅಂತ. ಸೊ ಎಷ್ಟು ನಿಮಿಷ ಕೊಟ್ಟಿದ್ದಾರೆ ಅಂತಲೂ ಗೊತ್ತಾಗ್ತಾ ಇಲ್ಲ. ಸೊ ಫೈನಲಿ ನೋಡಿ
ಕೊರಿಯನ್ ಮ್ಯಾಗಿ ಬೇಯಿಸಿ ಬೇಯಿಸಿ ನನಗೆ ಸುಸ್ತಾಗೋಯ್ತು. ಈ ಮ್ಯಾಗಿ ಆಗೋಕ್ಕೆ ಒಂದು 10 ನಿಮಿಷ ತೊಗೊಂತು ಅಂತ ಅಂದ್ಕೊಳ್ಳಿ. ಈ ಮ್ಯಾಗಿ ಆಗೋಕ್ಕೆ ಎಷ್ಟು ನಿಮಿಷ ತೊಗೊತು ಗೊತ್ತಾ? 25 ಮಿನಿಟ್ಸ್ ತೊಗೊತು ನನ್ನ ಪ್ರಕಾರ, ನಾನು ಬೇಯಿಸಿದ ಪ್ರಕಾರ. ಗೊತ್ತಿಲ್ಲ ಎಷ್ಟು ನಿಮಿಷ ಬೇಯಿಸ್ಬೇಕು ಅಂತ. ಸೊ ಇವಾಗ ಫೈನಲಿ ಕುಕ್ ಆಗಿದೆ. ಸೊ 2 ಡಿಫ್ರೆಂಟ್ ಮ್ಯಾಗಿ ಮಾಡಿದ್ದೀನಿ. ಇದು ನಾರ್ಮಲ್ ಮ್ಯಾಗಿ, ಇದು ಬಂದ್ಬಿಟ್ಟು ಕೊರಿಯನ್ ಮ್ಯಾಗಿ. ಸೊ ಲೆಟ್ಸ್ ಈಟ್ ಯಾವ ಥರ ಇದೆ ಅಂತ. ಸೊ 2 ತೊಗೊಂಡೋಗ್ತಾ ಇದ್ದೀನಿ. ನಮ್ಮ ವಿಷು ನೀರು ಕುಡಿತಾ ಇದ್ದಾನೆ. ಏನು ಅಂದರೆ ರೆಡಿ ಆಗ್ತಾ ಇದ್ದಾನೆ ತಿನ್ನೋಕ್ಕೆ. ಸೊ ಬೈದ್ನಲ್ಲ ಇವನಿಗೆ, ಅದಕ್ಕೆ ಮೂತಿ ಸ್ವಲ್ಪ ಊದಿಸ್ಕೊಂಡಿದ್ದಾನೆ. ಇವಾಗ ಇವನು ತಿನ್ನಿಸ್ತೀನಿ, ಹೆಂಗಿರುತ್ತೆ ನೋಡೋಣ. ಸ್ವಲ್ಪ ತಿನ್ನಿಸ್ತೀನಿ, ಹೆಂಗಿದೆ ಅಂತ ಹೇಳ್ಬೇಕು ವಿಷು. ಹಾಂ, ಬಾತ್ರ ಬಾ. ಹಂಗೆ ಬಗ್ಗು, ಇಲ್ಲಾಂದರೆ ಕೆಳಗೆಲ್ಲ ಚೆಲ್ಲುತ್ತೆ. ಒರೆಸ್ಕೊಂಬಾರ್ದು. ಹೆಂಗಿದೆ? ಖಾರ ಇದೆಯಾ? ಹೆಂಗಿದೆ? ಖಾರ ಇದೆ? ತುಂಬ ಖಾರ ಇದೆಯಾ? ತುಂಬ ಖಾರ ಇದೆಯಾ? ಅಷ್ಟೊಂದು ಖಾರ ಇದೆಯಾ? ನೋಡಿ ಇನ್ನೊಂದ್ಸಲ ನೀರು ಕುಡಿಯೋಂಗಾಯ್ತಾ ಆಗಲೇ? ಹತ್ರ ಬಾ. ಇಷ್ಟ ಆಯ್ತಾ? ಚೆನ್ನಾಗಿದೆಯಾ ಒಟ್ಟಿನಲ್ಲಿ? ಹಾಂ, ಚೆನ್ನಾಗಿದೆಯಾ? ಖಾರ ಇದೆಯಾ ಜಾಸ್ತಿ? ಹಾಂ, ಇದು ನಿಜವಾಗ್ಲೂ ಲಿಟ್ರಲಿ ತುಂಬ ಚೆನ್ನಾಗಿದೆ. ಅಷ್ಟು ಸ್ಪೈಸಿ ಇಲ್ಲ. ರೆಡ್ ಕಲರ್ ನಾನು ನಿಜ ಸೀರಿಯಸ್ಲಿ ಇಷ್ಟ ಇದೆ. ಫಸ್ಟ್ ಟೈಮ್ ತಿಂದಿದ್ದು, ಬಟ್ ನಿಜ ಸೀರಿಯಸ್ಲಿ ಚೆನ್ನಾಗಿದೆ. ಖಾರ ಅಷ್ಟಿಲ್ಲ, ತಿನ್ಬೋದು, ನಾರ್ಮಲಿ ತಿನ್ಬೋದು. ಬಟ್ ನಾನು ನೋಡಿದ ಪ್ರಕಾರ ಕೊರಿಯನ್ಸ್ ಎಷ್ಟು ಖಾರ ತಿಂತಾರೆ ಅಂದರೆ ನಾವು ನಿಜ ತಿನ್ನಲ್ಲ ಅಷ್ಟು ಖಾರ. ಚೆನ್ನಾಗಿದೆ, ಸಿಕ್ಕಾಪಟ್ಟೆ ಟೇಸ್ಟಿಯಾಗಿದೆ. ಸೊ ನಾನು ಏನೂ ಮಾಡಿಲ್ಲ, ಬರೀ ನೀರು ಹಾಕಿ ಒಂಚೂರು ಸಾಲ್ಟ್ ನಂಗೆ ಬೇಕಿತ್ತು ಅಂತ ಸ್ವಲ್ಪ ಸಾಲ್ಟ್ ಹಾಕಿದ್ದಷ್ಟೇ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ, ಅಷ್ಟೇ ಹಾಕಿದ್ದು. ಚೆನ್ನಾಗಿದೆ. ತಿನ್ಬೋದು. ಸೊ ಆ್ಯಂಡ್ ಈ ಮ್ಯಾಗಿ ಊಟ ಸೊ ಯಾರೂ ಏನು ಅಂದ್ಕೋಬೇಡಿ. ನಾನು ನಮ್ಮ ಮನೆಯಲ್ಲಿ ಇದೇ ಥರ ಕುತ್ಕೊಂಡು ತಿನ್ನೋದು. ಹೊರಗಡೆ ಬಂದುಬಿಟ್ಟೆ ತಿನ್ನೋಕ್ಕಿಷ್ಟ ನನಗೆ. ಒಳಗಡೆ ಕುತ್ಕೊಂಡು ತಿಂದು ಅಭ್ಯಾಸ ಇಲ್ಲ. ಹೊರಗಡೆ ಬಂದು ನನಗೆ ಇಲ್ಲೆಲ್ಲ ಸ್ವಲ್ಪ ಬೆಟ್ಟ ಗುಡ್ಡ ಎಲ್ಲ ಇದೆ, ಅದೆಲ್ಲ ನೋಡಿಕೊಂಡು ಪಕ್ಷಿಗಳೆಲ್ಲ ಹಾರಾಡ್ತಿರ್ತವೆ. ಸೊ ಅದನ್ನೆಲ್ಲ ನೋಡ್ಕೊಂಡು ತಿನ್ನೋಕ್ಕಿಷ್ಟ. ಸೊ ಹಂಗಾಗಿ ಬಂದ್ಬಿಟ್ಟು ಮೆಟ್ಲ ಮೇಲೆ ಕುತ್ಕೊಂಡು ತಿಂತಾ ಇರ್ತೀನಿ. ಸೊ ನಾನು ಡೈಲಿ ಇದೇ ಜಾಗ ತಿನ್ನೋದು. ಏನಾದ್ರು ಮಾಡೋದು ಹಿಂಗೆ ಹಾಕ್ಕೊಂಬಂದ್ಬಿಟ್ಟು ಹಿಂಗೆ ತಿಂತಾ ಇರ್ತೀನಿ.